ನಮಸ್ತೆ, ಬನ್ನಿ ಇವತ್ತು ಬೀಟ್ರೂಟ್ ಹಾಕಿಬಿಟ್ಟು ಮತ್ತೊಂದು ರೀತಿಯ ಮೊಸರನ್ನ ಹೇಗೆ ಮಾಡೋದಂತ ನೋಡೋಣ. ಅದೇ ಬೀಟ್ರೂಟ್ ಮೊಸರನ್ನ. ಇದು ನೋಡೋಕ್ಕೂ ಚೆನ್ನ ಹಾಗೂ ಹೆಲ್ದಿಯೂ ಕೂಡ. ಬನ್ನಿ ಹಾಗಾದ್ರೆ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಅದಕ್ಕಾಗಿ ಮೊದಲನೇದಾಗಿ ನಾವಿಲ್ಲಿ ಮೆತ್ತಗಿರುವ ಅನ್ನ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಸುಮಾರು 1 ಕಪ್ ಅಷ್ಟು ಅಕ್ಕಿಯನ್ನು ಕುಕ್ಕರಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ಸರಿಯಾಗಿ 2-3 ಸರ್ತಿ ತೊಳೆದ್ಬಿಟ್ಟು ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಗೂ 1.5 ಕಪ್ ಅಷ್ಟು ನೀರನ್ನು ಹಾಕಿ, ಇದ್ರ ಜೊತೆಗೆ 1 ಕಪ್ ಅಷ್ಟು ಹಾಲನ್ನು ಹಾಕಿ ಕುಕ್ಕರ್ನ 2ರಿಂದ 3 ವಿಷಲ್ ಕೂಗಿಸ್ಕೊಳ್ಳಿ. ನೋಡಿ, ನಮ್ದು ಈಗ ಕುಕ್ಕರ್ ವಿಷಲ್ ಕೂಗಾಗಿದೆ ಹಾಗೂ ಕುಕ್ಕರ್ ಆರಿದೆ ಕೂಡ. ಇದು ಬಿಸಿ ಇರುವಾಗಲೇ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕೊಂಡು ಇದು ಬೆಣ್ಣೆ ತರ ಆಗೋವರೆಗೂ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಂತರ ಅನ್ನ ಪೂರ್ತಿ ಆರಿದ ಮೇಲೆ ಆಮೇಲೆ ಬೇರೆ ಪಾತ್ರೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ನಾವಿಲ್ಲಿ ಬೆಳ್ಳುಳ್ಳಿ ಉಪಯೋಗಿಸ್ತಾ ಇದೀವಿ. ಅದಕ್ಕಾಗಿನೇ ಕಲ್ಲಲ್ಲಿ ತರಿತರಿಯಾಗಿ ಬೆಳ್ಳುಳ್ಳಿಯನ್ನು ಚಚ್ಕೋತಾ ಇದ್ದೀನಿ. ಇಲ್ಲಿ ಸುಮಾರು 10ರಿಂದ 12 ಬೆಳ್ಳುಳ್ಳಿ ಹೆಸರನ್ನು ತೆಗೆದುಕೊಂಡಿದ್ದೀನಿ. ಅದನ್ನ ಸರಿಯಾಗಿ ಚಚ್ಕೊಂಡ್ಬಿಟ್ಟು ಅದನ್ನ ನಮ್ಮ ಮೊಸರನ್ನಕ್ಕೆ ಹಾಕೊಳ್ಳಿ. ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಬೇಕಾದ್ರೆ ಇದಕ್ಕೆ ತುರಿದ ಶುಂಠಿ ಕೂಡ ಹಾಕೋಬಹುದು. ಆಮೇಲೆ ಇದಕ್ಕೆ ಚೆನ್ನಾಗಿ ಹೆಚ್ಚಿರೋ ಸ್ವಲ್ಪ ಈರುಳ್ಳಿ ಹಾಗೂ ಇನ್ನು ಸ್ವಲ್ಪ ಹಾಲು, ನಂತರ 1 ಕಪ್ ಅಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಡು ಅದಕ್ಕೆ ಕಾಯ್ದ ಎಣ್ಣೆಗೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ 1-2 ಒಣಮೆಣಸಿನಕಾಯಿ ಹಾಗೂ ಸ್ವಲ್ಪ ಇಂಗು ಇದನ್ನೆಲ್ಲ ಹಾಕಿಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ತುರಿದಿರುವ 1 ದೊಡ್ಡ ಗಾತ್ರದ ಬೀಟ್ರೂಟು ಇದನ್ನೆಲ್ಲ ಹಾಕಿ ಗ್ಯಾಸನ್ನು ಆಫ್ ಮಾಡಿ ಆ ಬಿಸಿಯಲ್ಲೇ ಅದನ್ನ ಸ್ವಲ್ಪ ಕೈ ಆಡಿಸ್ಕೊಂಡು ಅದನ್ನ ನಮ್ಮ ಮೊಸರನ್ನಕ್ಕೆ ಹಾಕೋಬೇಕು. ಇದು ಸರಿಯಾಗಿ ಆರಿದ ಮೇಲೆನೆ ಹಾಕೊಳ್ಳಿ. ಆಮೇಲೆ ಇದನ್ನ ಸರಿಯಾಗಿ ಕಲಿಸ್ಬಿಟ್ರೆ ನಮ್ದು ಬೀಟ್ರೂಟ್ ಮೊಸರನ್ನ, ಹೆಲ್ದಿ ಆಗಿರುವ ಬೀಟ್ರೂಟ್ ಮೊಸರನ್ನ ತಯಾರಾಯ್ತು. ಈ ರೀತಿಯ ಮೊಸರನ್ನು ಒಂದ್ಸರ್ತಿ ನೀವು ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.